ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾರ್ಮಿಕ ನೋಡಿ, ಒಬ್ಬ ಧೈರ್ಯವಂತ ಬಹುಮತವನ್ನ ಸೃಷ್ಟಿಸಬಲ್ಲ. ಸದನದಲ್ಲಿ ಅಧಿಕಾರ ಹಂಚಿಕೆಯ ಬಗ್ಗೆ ಕಾಲೆಳೆದ ಬಿಜೆಪಿ. ಒಬ್ಬ ಧೈರ್ಯವಂತ ಬಹುಮತವನ್ನ ಸೃಷ್ಟಿಸಬಲ್ಲ. ಸದನದಲ್ಲಿ ಅಧಿಕಾರ ಹಂಚಿಕೆಯ ಬಗ್ಗೆ ಕಾಲೆಳೆದಿದ್ದಾರೆ ಬಿಜೆಪಿಯ ನಾಯಕರು. ಆಗ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಎಲ್ಲ ಶಾಸಕರು ನನ್ನ ಜೊತೆಗಿದ್ದಾರೆ ಅಂತ ಹೇಳಿ ಡಿಸಿಎಂ ಡಿಕೆಶಿ ಅವರು ಹೇಳಿದ್ದಾರೆ. ಸಿಎಂ ಕಷ್ಟ ಕಾಲದಲ್ಲಿ ನಾನು ಜೊತೆಯಾಗಿದ್ದೇನೆ, ನನ್ನ ಕಷ್ಟ ಕಾಲದಲ್ಲಿ ಸಿಎಂ ಅವರು ಜೊತೆಯಾಗ್ತಾರೆ ಅಂತ ಹೇಳಿ ಡಿಕೆಶಿ ಅವರು ಹೇಳಿದ್ದಾರೆ. ಈ ಮೂಲಕವಾಗಿ ಸಿಎಂ ಆಗುವಂತಹ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ ಡಿಕೆಶಿ. ಆದ್ರೆ ಸಿಎಂ ಬೆಂಬಲ ಪಡೆದೆ ಸಿಎಂ ಆಗುವಂತಹ ಇಂಗಿತ ಅವರು. ಸಿಎಂ ನನ್ನ ಬೆನ್ನಿಗೆ ನಿಲ್ತಾರೆ ಅಂತ ಹೇಳಿ ವಿಶ್ವಾಸದ ಮಾತುಗಳನ್ನ ಆಡಿದ್ದಾರೆ ಡಿಕೆಶಿ ಅವರು. ಅವರು ಕುಡಿಸ್ತಾರಲ್ಲ ಎಲ್ಲರಿಗೂ. ಈಗ ನೀನು ಹೇಳಿದೆ, ನೀವು ಹೇಳ್ತಾ ಇದ್ದೀರಲ್ಲ ಚೀಫ್ ಮಿನಿಸ್ಟರ್ಗೂ ಡಿಕೆ ಶಿವಕುಮಾರ್ಗೂ ಜಗಳ ಇದೆ ಅಂತ. ಹಾಲು ಸಕ್ಕರೆ ಅಂತ ಹೇಳಿದಿರಪ್ಪ. ಇವ್ರಿಗೆ ನೋಡಿ, ನಿನ್ಗೆ ಹೇಳಿರೋದು ಹಾಲು ಅಂತ ನಿನ್ಗೆ ಹೇಳಿ, ನನಗೆ ಸಕ್ಕರೆ ಅಂತ ಹೇಳಿ, ಅವರು ಹಾಲ ಅಂತ ಹೇಳಿದ್ರು. ಟೈಮ್ ಉತ್ತರ ಕೊಡ್ತದೆ ನೋಡಿ, ಇದು ಕರೆಕ್ಟ್. ಒಂದು ಮಾತಲ್ಲಿ 100 ಅರ್ಥ. ಅದೇ ದಟ್ ಈಸ್ ಡಿ ಕೆ ಶಿವಕುಮಾರ್. ದಟ್ ಈಸ್ ಡಿ ಕೆ ಶಿವಕುಮಾರ್. ಒಂದು ಮಾತಲ್ಲಿ 100 ಅರ್ಥ ಕೊಡೋದೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಟ್ಯಾಲೆಂಟ್. ಈಗ ನೀನ್ ಏನೇನ್ ಮಾತಾಡಿದ್ಯೆ, ಕೆಲವು ವಿಚಾರ ಯಾವ್ದಪ್ಪ ಬರೀ ಟೈಮ್ ಫಿಕ್ಸ್ ಮಾಡಲ್ಲ. ಈಗ ನೀನ್ ಯಾರ ಕಡೆ? ಮತ್ತೆ ಎಲ್ಲ ನೋಡಿ ಇಂಥವ್ರಿಂದಾನೇ ಆಗಿದ್ದು. ಏನಾಗಿಲ್ಲ. ಒಂದೇ ನಿಮಿಷ ಕೂತ್ಕೊಳ್ಳಿ. ಒಂದು ನಿಮಿಷ ನೋಡಿ, ನನಗೆ ಒಬ್ರು ಸ್ನೇಹಿತರು ಸಿಕ್ಕಿದ್ರು ಮಾಧ್ಯಮದ. ಅವ್ರು ಹೇಳಿದ್ರು 56 ಜನ ಡಿ ಕೆ ಜೊತೆಗೂ ಇದಾರಂತೆ. 56. ನಾನು ಆಮೇಲೆ ಈ ಕಡೆ ಅವ್ರನ್ನ ಕೇಳಿದೆ, ಸಿದ್ದರಾಮಯ್ಯ ಕಡೆ, ಅಣ್ಣ ಅವರೆಲ್ಲ ನಮ್ಮ ಮನೆಗೆ ಬೆಳಗ್ಗೆ ಬರ್ತಾರೆ, ಸಂಜೆ ಅಲ್ಲಿ ಹೋಗ್ತಾರಣ್ಣ ಅಂತ. ಮ್ಯಾನೇಜ್ ಇವಾಗ ಹೇಳಿದ್ನಲ್ಲ, ಯಾರು ನನ್ನ ಫ್ರೆಂಡ್ ಸಂತೋಷ್ ಲಾಡು, ಇದೇ ಕ್ಯಾಟಗಿರಿ ಸಂತೋಷ್ ಲಾಡ್ದು. ಬೆಳಗ್ಗೆ ಒಂದ್ ಕಡೆ, ಸಾಯಂಕಾಲ ಒಂದ್ ಕಡೆ. ಅಲ್ಲ, ಅದಕ್ಕೆ ಹೇಳೋದು ಕನ್ಫ್ಯೂಸ್ ಔಟೈತೆ. ಅಲ್ಲ, ಸಭಾಧ್ಯಕ್ಷ ಯಾರು ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ, ನಾನು ತಲೆ ಕೆಡಿಸ್ಕೊಳಕ್ಕಾಗಲ್ಲ. ನಾನು ಒಂದು ಬೇಸಿಕ್ ಪ್ರಿನ್ಸಿಪಲ್ ಅಲ್ಲಿ ಬೆಳ್ಕೊಂಡು ಬಂದಿರೋ. ನಾನು ಒಬ್ಬ ಸ್ಟೂಡೆಂಟ್ ಲೀಡರ್ ಆಗಿದ್ದನು. ಬಹಳ ಚಿಕ್ಕ ವಯಸ್ಸಲ್ಲೇ ನಂಗೆ ಒಂದು ಪಕ್ಷ ಟಿಕೆಟ್ ಕೊಟ್ಟಿದೆ, ಬೆಳೆದಿದ್ದೀನಿ. ಪಾಲಿಟಿಕ್ಸ್ ಅಲ್ಲಿ ಮೇರುಗೇರು ಏನು ಎಂತೆಂಥವ್ರದೋ ಎಲ್ಲ ವಿ ಹ್ಯಾವ್ ಸೀನ್. ಮಿಕ್ಸ್ ಅಂಡ್ ಮ್ಯಾಚ್ ಎಲ್ಲ ನೋಡಿದೀವಿ, ಏಟ್ ತಿಂದಿದ್ದೀವಿ, ತೊಂದರೆ ಅನುಭವಿಸಿದೀವಿ, ಜೈಲು ಅನುಭವಿಸಿದೀವಿ, ಎಲ್ಲ ಆಗಿದೆ. ಬಟ್ ಈಗ ಪಕ್ಷದ ಅಧ್ಯಕ್ಷ ಆಗಿ ಒಂದು 6 ತಿಂಗಳು ಆಗ್ತದೆ. ನಂದು 6 ವರ್ಷ ಆಗ್ತದೆ. 6 years. ಮಾರ್ಚ್ 10th 6 ವರ್ಷ ಆಗ್ತದೆ. ನನ್ನ ಸ್ಟ್ರೆಂತ್ 139 ಜನ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಈಸ್ ಆಲ್ಸೋ ವಿತ್ ಮೀ 100%. ನೋ ಕ್ವಶನ್. ನಾವಿಬ್ರು ಒಂದು ಕೈ ಜೋಡಿ ಆಗಿ ಇಬ್ರು ಜೊತೆ ಕೆಲಸ ಮಾಡಿಕೊಂಡು ಈ ರಾಜ್ಯದಲ್ಲಿ ಜನಕ್ಕೆ ಒಂದು ಮಾತು ಕೊಟ್ಟಿದ್ದೀವಿ. ಆ ಮಾತಿನಂತೆ ನಡಿತೀವಿ. ಇವತ್ತು ನಡಿತೀವಿ, ಮುಂದೆನೂ ನಡಿತೀವಿ. ಕನ್ಫ್ಯೂಷನ್ನೇ ಬೇಡ. ಇದಕ್ಕೆ ಎಲ್ಲ ಕ್ರೈಸಿಸ್ ಅಲ್ಲೂ ಅವ್ರ ಜೊತೆ ನಿಂತಿದ್ದೀನಿ, ಮುಂದಕ್ಕೂ ನಿಂತ್ಕೋತೀನಿ. ಅವರು ನನ್ನ ಕ್ರೈಸಿಸ್ ಅಲ್ಲಿ ಎಲ್ಲಾ ತರದಲ್ಲೂ ನಿಂತ್ಕೊಳ್ತಾರೆ.